Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲ ಓರಾಕಲ್ ಏನ್ ಹೇಳ್ತೆ ನೋಡೋಣ. ಸೊ ನನ್ನ ನಿಜವಾದ ಮಾತುಗಳನ್ನ ಭಾವನೆಗಳನ್ನ ನಿನ್ಗೆ ಹೇಳ್ಬಾರ್ದು ಅಂತ ನಾನು ಅನ್ಕೊಂಡಿದೀನಿ. ಹಾಗಾಗಿ ನಾನು ಎಲ್ಲವನ್ನು ಕೂಡ ಹಿಡಿದು ಇಟ್ಕೊಂಡಿದೀನಿ. ನನ್ನ ಮನ್ಸಿನ ಮಾತು ನಿಂಗೆ ಹೇಳಲಿಲ್ಲ ಅಂತ ಹೇಳ್ತಿದ್ದಾರೆ. ನಾನು ನಿನ್ನ ಹತ್ರ ಬರೋದಕ್ಕಾಗಲ್ಲ ಇವಾಗ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಪೂರ್ತಿ ಪ್ರಾಮಾಣಿಕವಾಗಿ ನಿನ್ ಜೊತೆ ನಾನು ಇರ್ಲಿಲ್ಲ, ಇರಕ್ಕಾಗ್ಲಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಜೊತೆಗೆ ನಿನ್ನನ್ ಬಿಟ್ಟು ಹೋಗಕ್ಕಾಗಲ್ಲ, ನಿನ್ನನ್ ಬಿಟ್ಕೊಡೋದಕ್ಕೂ ಆಗಲ್ಲ. ಸೊ ನಾನ್ ನಿಂತರ ಇರೋದಕ್ಕಾಗಲ್ಲ, ನೀನೇ ನಂತರ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು. ನೀನೇ ನಂತರ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಫೀಲ್ ಮಾಡ್ತಿದ್ದಾರೆ. ಅವರೆಲ್ಲ ಸೇರ್ಕೊಂಡು ನನ್ಗೆ ತುಂಬಾ ನೋವು ಮಾಡಿದ್ದಾರೆ. ಸೊ ನನ್ಗೇನು ಅರ್ಥ ಆಗ್ತಾ ಇಲ್ಲ, ಅವ್ರು ಯಾಕೆ ನಂಗೆ ನೋವು ಮಾಡಿದ್ರು ಅಂತ. ಸೊ ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನ್ಗೆ. ಮತ್ತೆ ಅವ್ರು ಹೇಳಿದ ಕೆಲ್ಸನ ನಾನೀಗ ಮಾಡಕ್ಕಾಗಲ್ಲ. ಮತ್ತೆ ನೀನ್ ಹೇಳಿದ ಕೆಲ್ಸನೂ ನಾನೀಗ ಮಾಡೋದಕ್ಕಾಗೋದಿಲ್ಲ. ಸೊ ನಂಗನ್ಸಿದ್ದು ನಾನ್ ಮಾಡಕ್ಕಾಗ್ತಾ ಇಲ್ಲ, ಏನ್ ಮಾಡ್ಲಿ ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ತುಂಬಾ ಟ್ರಿಗರ್ ಆಗಿದೆ, ಟ್ರಿಗರ್ ಮಾಡಿದ್ಯಾ ನೀನು, ಸೊ ನಾನೇನ್ ಮಾಡ್ಲಿ. ಸೊ ನಮ್ಮಿಬ್ರು ಮಧ್ಯ ಈ ಸೈಲೆನ್ಸ್ ಅಥವಾ ಈ ಒಂದು ಸಪ್ರೇಷನ್ ನಂಗೆ ತುಂಬಾ ಕಷ್ಟ ಕೊಡ್ತಾ ಇದೆ. ನಂಗೆ ಭರವಸೆ ಅನ್ನೋದು ಹೊರಟೋಗಿದೆ. ತುಂಬಾ ಡಿಪ್ರೆಷನ್ಗೆ ಹೋಗ್ತಿದ್ದೀನಿ. ಸೊ ನೀನ್ ಇಲ್ದಿರ ನಂಗೆ ಇರಕ್ ಆಗ್ತಾ ಇಲ್ಲ. ನೀನ್ ಇಲ್ದಿದ್ರೆ ಭರವಸೆನೆ ಕಳ್ಕೊಂಡಂಗಾಗಿದೆ. ನೀನ್ ಬೇಕು ಜೀವನಕ್ಕೆ. ನಿಂಗೋಸ್ಕರ ನಾನ್ ರಾತ್ರಿ ಎಲ್ಲ ಅಳ್ತಾ ಇದ್ದೀನಿ. ದಿನಾ ಕಣ್ಣೀರಿಡದೆ ಆಗಿದೆ. ಎಲ್ಲಿದ್ಯಾ ನೀನೀಗ? ನೀ ಹೇಳಿದೆಲ್ಲ ಸರಿಯಾಗಿತ್ತು, ನೀನ್ ಕರೆಕ್ಟ್. ಈಗೇನು ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಇದು ಯಾವಾಗ್ಲೂ ಬದ್ಲಾಗಲ್ವಾ, ಹೀಗೆ ಇರುತ್ತಾ? ನೀನ್ ಇಲ್ದಿರ ಜೀವನ ಕತ್ಲು ಅನ್ನಿಸ್ತಾ ಇದೆ ನಂಗೆ. ಸೊ ಯಾಕೆ ನಿನ್ನನ್ ಬಿಟ್ಟು ಹೋಗಕ್ ಆಗ್ತಾ ಇಲ್ಲ ನನ್ಗೆ? ನಿನ್ನಿಂದ ನಾನು ಮೂವ್ ಆನ್ ಮಾಡೋದಕ್ ಆಗ್ತಾ ಇಲ್ಲ. ಯಾಕೆ? ನಿನ್ ಜೊತೆ ಮಾತಾಡೋದಕ್ಕೂ ಆಗಲ್ಲ ನನ್ಗೀಗ. ನಾ ಮಾತಾಡಕ್ ಆಗಲ್ಲ, ಮಾತಾಡಲ್ಲ. ಸೊ ನನಗ್ ಕೋಪ ತರಿಸ್ಬೇಡ, ನನ್ನ ಅಹಂಕಾರನ ಕೆರಳಿಸ್ಬೇಡ. ನಾನು ಸರಿ ಇಲ್ಲ. ಎಲ್ಲಿಂದ ಶುರು ಮಾಡ್ಬೇಕು ಹೊಸ್ದಾಗಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನಂಗೆ ನಿನ್ನನ್ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಅಂತ ಭಯ ಇದೆ. ಆದ್ರೆ ನೀನ್ ಬೇಕು ನನ್ಗೆ. ನಿನ್ನನ್ ಕಳ್ಕೊಳ್ಳೋದಕ್ ಇಷ್ಟ ಇಲ್ಲ ನನ್ಗೆ. ನಿಂಗೇನ್ ಸರಿ ಅನ್ಸುತ್ತೋ, ನಿನ್ ಮನ್ಸಿಗೆ ಏನ್ ಸರಿ ಅನ್ಸುತ್ತೋ, ನಿನ್ ಹೃದಯ ಏನ್ ಹೇಳುತ್ತೋ ಅದನ್ನಾದ್ರೂ ನೀನ್ ಮಾಡು. ನಿನ್ನ ದೇಹ ನಂಗೆ ಬೇಕು. ನನ್ನ ಕಾಮ ನೀನು ಅಂತ ಹೇಳ್ತಿದ್ದಾರೆ. ಸೊ ತುಂಬಾ ಭಾವನೆಗಳಿದೆ. ನಿನ್ನ ಹತ್ರ ಹೇಳಕ್ಕಾಗಲ್ಲ, ಹ್ಯಾಂಡಲ್ ಮಾಡೋದಕ್ಕೂ ಆಗೋದಿಲ್ಲ. ನಾನ್ ಬ್ಲಾಕ್ ಆಗಿದ್ದೀನಿ. ನಾನ್ ಬ್ಲಾಕ್ ಮಾಡಿದೀನಿ ಕೆಲವ್ರನ್ನ, ನಾನು ಬ್ಲಾಕ್ ಆಗಿದ್ದೀನಿ. ನಿನ್ನನ್ನು ಬ್ಲಾಕ್ ಮಾಡಿದ್ದು ಅದಕ್ಕೆ. ನಂಗೆ ಒಂಟಿಯಾಗಿರೋದಕ್ಕಾಗೋದಿಲ್ಲ. ನಂಗೆ ಯಾರಾದ್ರೂ ಬೇಕು. ಬಿಕಾಸ್ ಐ ಆಮ್ ದ ಮ್ಯಾನ್. ಐ ಆಮ್ ದ ಮ್ಯಾನ್. ಅದಕ್ಕೆ ನನ್ಗೆ ಒಂಟಿಯಾಗಿರೋದಕ್ಕಾಗೋದಿಲ್ಲ. ಮುಂಡ ಮೋಸ್ತು ಅಂತಾರಲ್ಲ ಹಂಗೈತಿಲ್ಲಿ. ಪುರುಷನ ಅಹಮ್ಮಿಕೆ ಮಾತಾಡ್ತಿದೆ ಇಲ್ಲಿ. ಐ ಕೆನಾಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು. ನಿನ್ ಬಗ್ಗೆ ಯೋಚನೆ ಮಾಡ್ದಿರಾ ಇರೋದಕ್ ಆಗ್ತಾ ಇಲ್ಲ, ನಿಲ್ಸಕ್ ಆಗ್ತಾ ಇಲ್ಲ. ಬರೀ ಡ್ರಾಮಾ ಡ್ರಾಮಾ ಡ್ರಾಮಾ. ಈ ಫೀಲಿಂಗ್ಸ್ ಎಲ್ಲ ನನ್ನನ್ನು ಕಿತ್ಕೊಂಡ್ ತಿಂತಾ ಇದೆ. ನನ್ನನ್ನು ಜೀವಂತವಾಗಿ ಕಿತ್ಕೊಂಡ್ ತಿಂತಾ ಇದೆ. ಇದರಿಂದ ಹೊರಗೆ ಬರ್ಬೇಕು. ಹೇಗ್ ಬರ್ಲಿ? ಏನು ನಿರ್ಧಾರ ತಗೊಳಕ್ ಆಗ್ತಿಲ್ಲ ನನ್ ಕೈಲಿ. ತುಂಬಾ ನೆನಪು, ಕಹಿ ನೆನಪು. ತುಂಬಾ ಭಾವನೆಗಳು ಕಷ್ಟ ಕೊಡ್ತಾ ಇದೆ. ಸೊ ನಿನ್ ಪ್ರೀತಿ ನನ್ ಕೈಲಿ ನಿಭಾಯಿಸಕ್ ಆಗ್ತಿಲ್ಲ. ಬೇಡ ನನಗ್ ನಿನ್ ಪ್ರೀತಿ. ಐ ಕ್ಯಾನ್ ನಾಟ್ ಹ್ಯಾಂಡಲ್ ಯುವರ್ ಲವ್.
ಸೊ ವಾಪಸ್ ಹೋಗಿ ಅವತ್ತನ್ನ ಸಿಚುವೇಶನ್ನ ನಾನು ಬೇರೆ ರೀತಿಲಿ ಹ್ಯಾಂಡಲ್ ಮಾಡಬೇಕಾಗಿತ್ತು ಅಂತ ಅನ್ಸುತ್ತೆ. ಬಟ್ ಈಗ ಆಗಲ್ಲ. ಸೊ ನಾನೊಬ್ಬ ದುರಭ್ಯಾಸಗಳ ದಾಸ. ಡ್ರಗ್ಸ್ ಅಂಡ್ ಆಲ್ಕೋಹಾಲ್. ಸೊ ಡಿಫ್ರೆಂಟ್ ಇದೀನಿ ಎಲ್ರಿಗಿಂತ. ಸೊ ನನ್ನ ಸುತ್ತಮುತ್ತ ಇರೋರು ನನಗಿಂತ ಡಿಫ್ರೆಂಟ್ ಆಗಿದ್ದಾರೆ. ನಾನೇ ಡಿಫ್ರೆಂಟ್ ಅನ್ಕೊಂಡ್ರೆ ನನ್ನ ಸುತ್ತಮುತ್ತ ಇರೋರು ಇನ್ನೂ ಡಿಫ್ರೆಂಟ್ ಆಗಿದ್ದಾರೆ. ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ ನಿನ್ನನ್ನು ಬಿಟ್ಟು. ಸೊ ನನ್ನನ್ನು ಹೀಗೆ ಬಿಟ್ಬಿಟ್ಟು ಬೇರೆಯವ್ರ ಥರನೇ ನೀನು ನನ್ನ ಕೈ ಬಿಟ್ಬಿಡ್ತೀಯಾ? ನಿನ್ಗೆ ನಂಗಿಂತ ಒಳ್ಳೆಯವ್ರು ಸಿಗ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೂ ನೀನ್ ನನ್ನನ್ನು ಬಿಟ್ಬಿಡ್ತೀಯಾ? ನೀನೇನ್ ನೋಡ್ದೆ ನನ್ನಲ್ಲಿ? ಸೊ ಆಯ್ತು, ನಾನು ನಿನ್ನನ್ನು ಬಿಟ್ಬಿಡ್ತೀನಿ. ನನ್ನನ್ನು ನಾನು ಮತ್ತೆ ಬೇರೆ ರೀತಿಲಿ ಇನ್ನೇನಾದ್ರೂ ಬೆಟರ್ ಆಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ ನೋಡ್ತೀನಿ. ಏನ್ ಸತ್ಯ ಅಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ. ಪೂರ್ತಿ ಸತ್ಯ ನಂಗೆ ಅರ್ಥ ಆಗ್ತಾ ಇಲ್ಲ. ನಾನು ಸ್ಟಕ್ ಆಗಿದ್ದೀನಿ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬಾ ನೋವಾಗ್ತಾ ಇದೆ. ತುಂಬಾ ನೋವಾಗಿದೆ ನಂಗೆ. ನಿನ್ನಿಂದನೂ ನಂಗೆ ಜಾಸ್ತಿ ನೋವಾಗಿದೆ. ತುಂಬಾ ನೋವಾಗಿದೆ. ನಂಗೋಸ್ಕರ ಕಾಯ್ಬೇಡ. ನಿಂಗೇನ್ ಬೇಕೋ ಮಾಡ್ಕೋ. ಎಲ್ಲೋ ಕಳ್ದೋಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಎಲ್ಲಿ ಕಳ್ದೋಗಿದ್ದೀನೋ ಗೊತ್ತಿಲ್ಲ. ಕಳ್ದೋಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನೀನೊಂದು ತಪ್ಪ ರೀತಿಲಿ ನಡ್ಸ್ಕೊಂಡೆ. ಸಾರಿ, ತಪ್ಪಾಯ್ತು. ದೈಹಿಕವಾಗಿ ಬೇಕಾಗಿತ್ತು ನಂಗೆ. ಕಾಮಕ್ಕೆ ಕಣ್ಣಿಲ್ಲ ಅಂತಾರಲ್ಲ. ನಾ ಲಜ್ಜಂ ನಾ ಭಯಂ ಅನ್ನುವಂಥ ರೀತಿಲಿ ಆಗಿತ್ತು. ಸೊ ಈಗೂ ನಾನು ಇಷ್ಟೆಲ್ಲ ಆದ್ರೂ ನಿಂಗೇನು ಪ್ರಾಮಿಸ್ ಮಾಡೋದಕ್ಕೆ ಆಗೋದಿಲ್ಲ ನಾನು. ಓ ಎಲ್ಲ ಒಂದ್ ಕಡೆ ನೀನ್ ತುಂಬಾ ಒಳ್ಳೆ ನೈಸ್, ಟೂ ನೈಸ್ ನೀನು. ನಾನೇ ಅದ್ರ ಅರ್ಹವಾಗಿಲ್ಲ ಅನ್ನುವಂಥದ್ದು. ಇನ್ ಮುಂದೆ ನಾನಾಗಿರ್ತೀನೋ ಇಲ್ವೋ ಅದು ಕೂಡ ನಂಗೆ ಗೊತ್ತಾಗ್ತಾ ಇಲ್ಲ. ಒಂಟಿತನ ಅನ್ನಿಸ್ತಾ ಇದೆ. ಲೋನ್ಲಿ ಫೀಲ್ ಆಗ್ತಾ ಇದೆ ನಂಗೆ. ಐ ಲಾಂಗ್ ಫಾರ್ ಯುವರ್ ಕಿಸ್ ಅಂತೆ. ಇಷ್ಟೆಲ್ಲ ಇದ್ರು ಅವರಿಗೆ ನಿಮ್ಗೆ ಲಾಂಗ್ ಕಿಸಿ ಬೇಕಂತೆ. ನೀನ್ ಯಾವತ್ತೂ ನನ್ನನ್ನು ಅರ್ಥನೇ ಮಾಡ್ಕೊಂಡಿಲ್ಲ. ನೀನ್ ನನ್ನನ್ನು ಅರ್ಥ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು. ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ನಿನ್ನಿಂದ ನಂಗೆ ತಲೆ ಕೆಟ್ಟಂಗಾಗಿದೆ. ಸೊ ನಿನ್ನನ್ನು ಬಿಟ್ಟಿರೋದು ಕಷ್ಟ ಆಗ್ತಾ ಇದೆ. ಯಾವತ್ತೂ ನಾನು ನಿನ್ನನ್ನು ಕ್ಷಮಿಸೋದಿಲ್ಲ. ನಿನ್ನನ್ನು ಕ್ಷಮಿಸು ಅಂತ ನಾನು ಕೇಳೋದು ಇಲ್ಲ. ಯಾಕೆಂದ್ರೆ ಕ್ಷಮಿಸಕ್ಕಾಗದೇ ಇರುವಂಥ ವಿಚಾರಗಳನ್ನ ನಾನು ಮಾಡಿದ್ದೀನಿ. ನನ್ನ ಜೀವನ ಈಗ ಮೆಸ್ ಆಗಿದೆ. ಸದ್ಯಕ್ಕೆ ನನ್ನ ಜೀವನ ಹಾಳಾಗಿದೆ. ಸರಿಪಡಿಸೋದಕ್ಕಾಗೋದಿಲ್ಲ ನನ್ನ ಜೀವನ. ಸೊ ಯಾಕೆ ನಾನು ಈ ಥರ ಯೋಚನೆ ಮಾಡ್ತಿದ್ದೀನಿ ನಂಗೆ ಗೊತ್ತಿಲ್ಲ. ಸೊ ಈಗೂ ನನ್ನ ಪಾಲಿನ ಸತ್ಯನ ಯಾರು ಕೇಳೋದಕ್ಕೆ ರೆಡಿನೇ ಇಲ್ಲ. ನನ್ನ ಸತ್ಯನ ಯಾರು ಕೇಳ್ತಾ ಇಲ್ಲ. ನೀನ್ ನನ್ನನ್ನು ಇಷ್ಟೊಂದು ಕಠೋರವಾಗಿ ನಡ್ಸ್ಕೊಂಬೇಡ. ನಾನು ಅದನ್ನ ಡಿಸರ್ವ್ ಮಾಡಲ್ಲ. ಈ ನೋವು ನಂಗೆ ನಿಲ್ತಾ ಇಲ್ಲ. ನಂಗೆ ಈ ನೋವನ್ನ ತಡೆಯೋದಕ್ಕೆ ಆಗ್ತಾ ಇಲ್ಲ. ನನ್ನನ್ನು ನಾನು ಕಳ್ಕೊಂಬಿಟ್ಟಿದ್ದೀನಿ. ಸೊ ಮತ್ತೆ ನಾನು ನನ್ನನ್ನು ಪಡ್ಕೊಳ್ತೀನ? ನಾನಾಗಿ ಇರ್ತೀನ? ಸೊ ಬೆಟರ್ ಪರ್ಸನ್ ಆಗಬೇಕು. ಹೇಗಾಗೋದು ನಂಗೆ ಗೊತ್ತಿಲ್ಲ. ಸೊ ಡಿಫ್ರೆಂಟ್ ಆಗಿ ಕಟ್ಕೊಬೇಕು. ನಂಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಮುಗ್ದೋಯ್ತೇನೋ ಅಂತ ಅನ್ನಿಸ್ತಿದೆ. ಮುಗ್ದೋಯ್ತಾ ಇಲ್ಲ. ನನ್ನನ್ನು ನಾನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನನ್ನನ್ನು ನಾನು ಹೇಳೋದಕ್ಕೆ ಆಗ್ತಾ ಇಲ್ಲ ಎಲ್ರಿಗೂ ನಾನು ಹೀಗೆ ಅಂತ. ಜೊತೆಗೆ ನಿನ್ನನ್ನು ಖುಷಿಯಾಗಿ ಇಟ್ಕೊಳ್ಳೋದಕ್ಕೂ ನಂಗೆ ಆಗೋದಿಲ್ಲ. ಸೊ ಈ ಪ್ರೀತಿ ಅನ್ನೋದೇ ಹಂಗೆ ಕ್ರೇಜಿ ಲವ್ ಕ್ರೇಜ್ ಹಿಡ್ದಿತ್ತು ನಂಗೆ. ಈಗೂ ಹಿಡ್ದಿದೆ. ಭಯ ಕಾಡ್ತಾ ಇದೆ. ಎಲ್ಲೋ ರಿಜೆಕ್ಷನ್ ಆಗ್ಬಿಡ್ತೀನ, ರಿಜೆಕ್ಟ್ ಮಾಡ್ಬಿಡ್ತಾರ ಎಲ್ರು ಅಂತ. ಸೊ ನಿಂತರಾನೇ ಬೇರೆ ಯಾರಾದ್ರೂ ನನ್ನ ಜೀವನಕ್ಕೆ ಬರ್ತಾರ? ಬಂದ್ರೆ ಚೆನ್ನಾಗಿರುತ್ತೆ. ನಿಂತರಾನೇ ಬೆಟರ್ ಪರ್ಸನ್ ಯಾರಾದ್ರೂ ನನ್ನ ಜೀವನಕ್ಕೆ ಬರಬೇಕು. ಹೊಸಬ್ರು ಯಾರಾದ್ರೂ ಸಿಗ್ತಾರಾ ಅಂತ ಫ್ಯೂಚರಲ್ಲಿ ನೋಡ್ಬೇಕು ಅಂತ ಇದ್ದಾರೆ. ಯಾಕೆ ನೀನು ಪ್ರೀತಿ ಮಾಡಿದ್ ನನ್ನನ್ನ? ಯಾಕೆ ಲವ್ ಮಾಡ್ದೆ? ಇದೆಲ್ಲ ನನ್ನ ಕೈಲಿ ಇನ್ನು ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಎಂಡ್ ಮಾಡಬೇಕು ಅಂತ ಅನ್ಕೊಂಡಿದೀನಿ. ಸೊ
ನನ್ನ ಮೈಂಡಿಗೆ ಏನು ಅನ್ಸುತ್ತೋ, ನನ್ನ ಹಾರ್ಟಿಗೆ ಏನು ಅನ್ಸುತ್ತೋ, ನನ್ನ ಮೆದುಳು ಮತ್ತು ನನ್ನ ಹೃದಯ ಏನು ಹೇಳ್ತೋ ಅವಾಗ ನಾನು ಅದನ್ನ ಮಾಡಿದೆ. ಈಗಲೂ ಅದು ಏನು ಹೇಳುತ್ತೋ ಅದೇ ಕೇಳೋದು, ಇನ್ನು ಮುಂದಕ್ಕೂ ಅದೇನು ಹೇಳುತ್ತೋ ಹಾಗೆ ಮಾಡೋದು. ನಾನು ಹೀಗೆ ಇರೋದು. ನನ್ನನ್ನು ಎಲ್ಲರೂ ಉಪಯೋಗಿಸ್ಕೊಂಡ್ರು, ನೀನು ನನ್ನನ್ನು ಉಪಯೋಗಿಸ್ಕೊಂಡೆ. ಆದರೆ ಈಗ ಯಾರು ಬೆಟರು, ಯಾರು ಏನನ್ನ ಡಿಸರ್ವ್ ಮಾಡ್ತಾರೆ ನಂಗೆ ಅದು ಗೊತ್ತಾಗ್ತಾ ಇಲ್ಲ. ಆದರೆ ಪ್ಯಾಷನ್ ಅಂತೂ ಇನ್ನ ಇದೆ ಜೀವಂತವಾಗಿ, ತುಂಬಾ ಇದೆ. ಸೊ ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟಿದ್ದೀನಿ, ಈಗೂ ಕಷ್ಟ ನನ್ನ ಕೈಲಿ ಆಗ್ತಾ ಇಲ್ಲ. ಜನಗಳು ನನ್ನ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ, ಜನ ನನ್ನನ್ನ ನಂಬ್ತಾ ಇಲ್ಲ. ಟೇಕ್ ಕೇರ್, ಬಾಯ್, ನಮಸ್ತೆ, ಎಲ್ರಿಗೂ ಒಳ್ಳೇದಾಗ್ಲಿ. ಇಟ್ಸ್ ಯುವರ್ ಪರ್ಸನಲ್ ಫೀಲಿಂಗ್. ಟೇಕ್ ಕೇರ್. The Shrivak Devi Tarot channel is so glad to see you again. Thank you for watching our tarot card readings today.